ಕೆಪಿಎಸ್ಸಿ ಎಡವಟ್ಟು ವಿರುದ್ಧ ಮತ್ತೊಮ್ಮೆ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಇವತ್ತು ಅಹೋರಾತ್ರಿ ಧರಣಿ ಕೂಡ ನಡೆಸಲಾಯಿತು. ಧರಣಿಯಲ್ಲಿ ಕರವೇ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು, ಅಭ್ಯರ್ಥಿಗಳು ಭಾಗಿಯಾಗಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಈ ಧರಣಿ ನಡೀತಾ ಇದೆ. ಮರು ಪರೀಕ್ಷೆ ಆದೇಶ ಬರೋ ತನಕ ಕೂಡ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಸರ್ಕಾರಕ್ಕೆ ಕರವೇ ನಾರಾಯಣಗೌಡ ಅಂದ್ರೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತಹ ಹಗರಣಗಳು ಬಹುದಿನಗಳಿಂದಲೂ ಕೂಡ ಪ್ರತಿಭಾನ್ವಿತ ಅಭ್ಯರ್ಥಿಗಳು ಪರದಾಡ್ತಿದ್ದಾರೆ. ಎಲ್ಲವೂ ಕೂಡ ದುಡ್ಡಲ್ಲೇ ಡೀಲ್ ಆಗ್ಬಿಟ್ಟಿರುತ್ತೆ ಅನ್ನುವಂತಹ ವಿಚಾರವನ್ನ ಕೆಲ ಅಭ್ಯರ್ಥಿಗಳನ್ನ ಪ್ರಸ್ತಾಪ ಮಾಡಿದ್ದನ್ನ ಕೂಡ ಗಮನಿಸಿದ್ವಿ. ಈಗ ಅಭ್ಯರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಕೂಡ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಅಲ್ಲ, ನನ್ನ ನೆಲದ ಮಕ್ಕಳ ಭವಿಷ್ಯ ಬದುಕು ನನಗೆ ಮುಖ್ಯ ಹೊತ್ತು ಅದರ ಮೇಲೆ ಏನಾದರೂ ನನ್ನ ಮೇಲೆ ನೀವು ನನ್ನ ಹತ್ತಿಕ್ಲಿಕ್ಕೆ ಅದನ್ನೆಲ್ಲ ನಾನು ಅನುಭವಿಸೇ ನಿಂತಿದ್ದೀನಿ, ಅದನ್ನೆಲ್ಲ ನೋಡೇ ನಿಂತಿದ್ದೀನಿ. ನಾನು ಇದಕ್ಕೆಲ್ಲ ಹಂಜೋನಲ್ಲ. ಇರುವವರೆಗೂ ಹೋರಾಡಿ ಒಂದ್ ದಿವಸ ಸಾಯ್ತೀನಿ ಹೊತ್ತು ಯಾರಿಗೂ ಎದುರಿ ಮನೇಲಿ. ಕೆಪಿಎಸ್ಸಿ ವಿರುದ್ಧ ಕರವೇ ನಾರಾಯಣಗೌಡರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ರಾತ್ರಿ ಧರಣಿ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೇನೆ. ನೋಡ್ತಿರಬಹುದು, ಒಂದ್ ಕಡೆ ಪರೀಕ್ಷಾರ್ಥಿ ಅಭ್ಯರ್ಥಿಗಳು ಮತ್ತೊಂದ್ ಕಡೆ ಕರವೇ ಕಾರ್ಯಕರ್ತರು ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ರಾತ್ರಿ 11:30 ಆಗಿದೆ. ರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಒಂದ್ ಕಡೆ ಸರ್ಕಾರ ನಾಳೆ ಅಧಿವೇಶನ ಸಹ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಯಾಕಂದ್ರೆ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. 2 ಬಾರಿ ಪರೀಕ್ಷೆಯಲ್ಲಿ ತಪ್ಪುಗಳು ಪ್ರಶ್ನೆಗಳು ಕೇಳಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ತಪ್ಪುಗಳಾಗಿವೆ. ಹೀಗಾಗಿ ಕನ್ನಡ ಅಭ್ಯರ್ಥಿಗಳು, ಯಾಕಂದ್ರೆ ಕನ್ನಡಿಗರಿಗೆ ತುಂಬಾ ಅನ್ಯಾಯ ಆಗಿದೆ. ಹೀಗಾಗಿ ಮರುಪರೀಕ್ಷೆ ಮಾಡಲೇಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ದೃಶ್ಯಗಳು ಸಹ ಸಾಕಷ್ಟು ಅಭ್ಯರ್ಥಿಗಳು ಮತ್ತೊಂದ್ ಕಡೆ ಕರವೇ ಕಾರ್ಯಕರ್ತರು ಒಂದ್ ಕಡೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾತ್ರಿ ಅನ್ನದೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಒಂದ್ ಕಡೆ ರಕ್ತದಲ್ಲಿ ಪತ್ರ ಬರೆದರು ಸಿಎಂ ಅವರಿಗೆ, ಆದ್ರೂ ಸ್ಪಂದನೆ ಇಲ್ಲ. ಒಂದೊಂದ್ ಕಡೆ ಕರವೇ ನಾರಾಯಣಗೌಡರು ಒಂದ್ ಕಡೆ ಸಿಎಂ ಅವ್ರನ್ನ ಭೇಟಿಯಾಗಿ ಸಹ ಒಂದ್ ಕಡೆ ಮನವಿ ಮಾಡಿದ್ರು, ಆದ್ರೂ ಸಿಎಂ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಮತ್ತೊಂದ್ ಕಡೆ ಮುತ್ತಿಗೆ ಹಾಕಲು ಮುಂದಾದ್ರು, ಪ್ರತಿಭಟನೆ ಮಾಡಿದ್ರು, ಆದ್ರೂ ಸರ್ಕಾರ ಆಯ್ತು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಒಂದೊಂದ್ ಕಡೆ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ಜೋರಾಗ್ತಿದೆ. ಅಲ್ಲಿನ ಅಧ್ಯಕ್ಷರು ಸಹ ಈ ಒಂದು ಪರೀಕ್ಷಾ ಮಾಡುವಲ್ಲಿ ವಿಫಲವಾಗಿದೆ. ಯಾಕಂದ್ರೆ ತಪ್ಪಾಗಿ ಪ್ರಶ್ನೆ ಪತ್ರಗಳು ಸಹ ಮೂಡಿ ಬಂದಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸರ್ಕಾರ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತದೆ. ಹೀಗಾಗಿ ನೋಟಿಫಿಕೇಶನ್ ರದ್ದು ಮಾಡಿ ಹೊಸ ಆದೇಶ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ದು ಸರ್ಕಾರ ಸ್ಪಂದನೆ ಇಲ್ಲ. ಹೀಗಾಗಿ ಈ ಬಾರಿ ಅಂದ್ರೆ ನಾಳೆ ನಾಡಿದ್ದು ಸಹ ಅಧಿವೇಶನ ನಡೀತಿದೆ. ಹೀಗಾಗಿ ಅಧಿವೇಶನದಲ್ಲಿ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಮತ್ತೊಂದು ಕಡೆ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಬಾರದು. ಹೀಗಾಗಿ ಮರು ಆದೇಶ ಮಾಡಬೇಕು. ಪರೀಕ್ಷೆ ಬರೋಕೆ ಮತ್ತೊಂದು ಸಲ ಅವಕಾಶ ಮಾಡಿಕೊಡಬೇಕು ಮತ್ತು ಕೆಪಿಎಸ್ಸಿ ಇರುವಂತಹ ಭ್ರಷ್ಟ ಅಧಿಕಾರಿಗಳನ್ನ ಕಿತ್ತು ಹಾಕಬೇಕಂತ ನಮ್ಮ ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ಹೊರಹಾಕ್ತಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕೆಪಿಎಸ್ಸಿ ಭ್ರಷ್ಟಾಚಾರದ ವಿಚಾರ ಒಂದು ಕಡೆ, ಕನ್ನಡದ ಕೆಎಸ್ ಪರೀಕ್ಷೆ ಬರೆದಂತ ಮಕ್ಕಳಿಗಾದಂತ ಅನ್ಯಾಯದ ವಿರುದ್ಧ ಅಹೋರಾತ್ರಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾಯಕತ್ವದಲ್ಲಿ ಈ ನಾಡಿನ ಈ ನೆಲದ ಕನ್ನಡದ ಮಕ್ಕಳ ಬದುಕು ಮತ್ತೆ ಅವರ ಉಳಿವಿಗಾಗಿ ನಾವು ಈ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲಾ ರೀತಿಯ ಚಳವಳಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ಕೆಪಿಎಸ್ಸಿಯಲ್ಲಿ ಆದ ಭ್ರಷ್ಟಾಚಾರ, ಕನ್ನಡದ ಮಾಧ್ಯಮದ ಮಕ್ಕಳಿಗಾದಂತ ಅನ್ಯಾಯ ಅದು ಸರಿಯಾಗಬೇಕು ಅಂತ ಹೇಳಿ ನಾನು 3 ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ. ಮುಖ್ಯಮಂತ್ರಿಗಳಿಗೆ ಕೆಪಿಎಸ್ಸಿಯ ವಿಚಾರ, ಆ ಭ್ರಷ್ಟರ ವಿಚಾರ, ಕನ್ನಡದ ಮಕ್ಕಳಿಗಾದ ಅನ್ಯಾಯದ ವಿಚಾರ ಅವರ ಗಮನ ಸೆಳೆಯುವಂತ ಕೆಲಸವನ್ನ ಮುಖ್ಯಮಂತ್ರಿಗಳಿಗೆ ನಾನು 3 ಬಾರಿ ಮಾಡಿದ್ರು. ಇವತ್ತು ಈ ನಾಡಿನ ಮಕ್ಕಳ ಭವಿಷ್ಯ ಬದುಕು ಏನಿದ್ರಲ್ಲಿ ಅಡಗಿದೆ ಅದನ್ನ ಉಳಿಸಿಕೊಳ್ಳುವಂತ, ಮಕ್ಕಳ ಭವಿಷ್ಯವನ್ನ ಬರೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡಲಿಲ್ಲ. ಈ ಸರ್ಕಾರ ಇವತ್ತು ನನಗೆ ಒಂದು ಅನುಮಾನ, ಅಪನಂಬಿಕೆ ಎಂತದ್ದು ಅಂದ್ರೆ ಏನಾದರೂ ಕೆಪಿಎಸ್ಸಿ ಭ್ರಷ್ಟಾಚಾರದ ಜೊತೆಯಲ್ಲಿ ಸರ್ಕಾರ ಏನಾದರೂ ಮುಳುಗಿದೆಯಾ ಅನ್ನುವ ಅಪನಂಬಿಕೆ ನನ್ನ ಕಾಡ್ತಿರುವಂತದ್ದು. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ನಿಮ್ಮ 40-50 ವರ್ಷ ರಾಜಕಾರಣದ ಜೀವನದಲ್ಲಿ
ಯಾವ ಕಪ್ಪು ಚಿಕ್ಕಿ ಇಲ್ದಲೆ ಬಂದಂತವರು ಈಗ ಈ ಕಾರಣ ಕೆಪಿಎಸ್ಸಿ ಎಡವಟ್ಟು ವಿರುದ್ಧ ಮತ್ತೊಮ್ಮೆ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಇವತ್ತು ಅಹೋರಾತ್ರಿ ಧರಣಿ ಕೂಡ ನಡೆಸಲಾಯಿತು. ಧರಣಿಯಲ್ಲಿ ಕರವೇ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು, ಅಭ್ಯರ್ಥಿಗಳು ಭಾಗಿಯಾಗಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಈ ಧರಣಿ ನಡೀತಾ ಇದೆ. ಮರು ಪರೀಕ್ಷೆ ಆದೇಶ ಬರೋ ತನಕ ಕೂಡ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಸರ್ಕಾರಕ್ಕೆ ಕರವೇ ನಾರಾಯಣಗೌಡ ಅಂದ್ರೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತಹ ಹಗರಣಗಳು ಬಹುದಿನಗಳಿಂದಲೂ ಕೂಡ ಪ್ರತಿಭಾನ್ವಿತ ಅಭ್ಯರ್ಥಿಗಳು ಪರದಾಡ್ತಿದ್ದಾರೆ. ಎಲ್ಲವೂ ಕೂಡ ದುಡ್ಡಲ್ಲೇ ಡೀಲ್ ಆಗ್ಬಿಟ್ಟಿರುತ್ತೆ ಅನ್ನುವಂತಹ ವಿಚಾರವನ್ನ ಕೆಲ ಅಭ್ಯರ್ಥಿಗಳನ್ನ ಪ್ರಸ್ತಾಪ ಮಾಡಿದ್ದನ್ನ ಕೂಡ ಗಮನಿಸಿದ್ವಿ. ಈಗ ಅಭ್ಯರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡ. ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಕೂಡ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಜೆಡಿಎಸ್ ಅಲ್ಲ, ನನ್ನ ನೆಲದ ಮಕ್ಕಳ ಭವಿಷ್ಯ ಬದುಕು ನನಗೆ ಮುಖ್ಯ ಹೊತ್ತು ಅದನ್ನ ಮೀರಿ ಏನಾದ್ರೂ ನನ್ನ ಮೇಲೆ ನೀವು ನನ್ನ ಹತ್ತಿಕ್ಲಿಕ್ಕೆ ಅದನ್ನೆಲ್ಲ ನಾನು ಅನುಭವಿಸೇ ನಿಂತಿದ್ದೀನಿ, ಅದನ್ನೆಲ್ಲ ನೋಡೇ ನಿಂತಿದ್ದೀನಿ. ನಾನು ಇದಕ್ಕೆಲ್ಲ ಹಂಜೋನಲ್ಲ. ಇರುವವರೆಗೂ ಹೋರಾಡಿ ಒಂದ್ ದಿವಸ ಸಾಯ್ತೀನಿ ಹೊತ್ತು ಯಾರಿಗೂ ಎದುರಿ ಮನೆ. ಕೆಪಿಎಸ್ಸಿ ವಿರುದ್ಧ ಕರವೇ ನಾರಾಯಣಗೌಡರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಇದ್ದೇನೆ. ನೋಡ್ತಿರಬಹುದು, ಒಂದ್ ಕಡೆ ಪರೀಕ್ಷಾರ್ಥಿ ಅಭ್ಯರ್ಥಿಗಳು ಮತ್ತೊಂದ್ ಕಡೆ ಕರವೇ ಕಾರ್ಯಕರ್ತರು ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ರಾತ್ರಿ 11:30 ಆಗಿದೆ. ರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಒಂದ್ ಕಡೆ ಸರ್ಕಾರ ನಾಳೆ ಅಧಿವೇಶನದಲ್ಲಿ ಸಹ ಏನು ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಯಾಕಂದ್ರೆ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. 2 ಬಾರಿ ಪರೀಕ್ಷೆಯಲ್ಲಿ ತಪ್ಪುಗಳು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ತಪ್ಪುಗಳಾಗಿವೆ. ಹೀಗಾಗಿ ಕನ್ನಡ ಅಭ್ಯರ್ಥಿಗಳು, ಯಾಕಂದ್ರೆ ಕನ್ನಡಿಗರಿಗೆ ತುಂಬಾ ಅನ್ಯಾಯ ಆಗಿದೆ, ಹೀಗಾಗಿ ಮರುಪರೀಕ್ಷೆ ಮಾಡಲೇಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ದೃಶ್ಯಗಳು ಸಹ ಸಾಕಷ್ಟು ಅಭ್ಯರ್ಥಿಗಳು ಮತ್ತೊಂದು ಕಡೆ ಕರವೇ ಕಾರ್ಯಕರ್ತರು ಒಂದ್ ಕಡೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾತ್ರಿ ಅನ್ನದೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಒಂದ್ ಕಡೆ ರಕ್ತದಲ್ಲಿ ಪತ್ರ ಬರೆದರು ಸಿಎಂ ಅವರಿಗೆ, ಆದ್ರೂ ಸ್ಪಂದನೆ ಇಲ್ಲ. ಮತ್ತೊಂದ್ ಕಡೆ ಕರವೇ ನಾರಾಯಣಗೌಡರು ಒಂದ್ ಕಡೆ ಸಿಎಂ ಅವ್ರನ್ನ ಭೇಟಿಯಾಗಿ ಸಹ ಒಂದ್ ಕಡೆ ಮನವಿ ಮಾಡಿದ್ರು, ಆದ್ರೂ ಸಿಎಂ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಮತ್ತೊಂದ್ ಕಡೆ ಮುತ್ತಿಗೆ ಹಾಕಲು ಮುಂದಾದ್ರು, ಪ್ರತಿಭಟನೆ ಮಾಡಿದ್ರು, ಆದ್ರೂ ಸರ್ಕಾರ ಆಯ್ತು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತೊಂದ್ ಕಡೆ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ಜೋರಾಗ್ತಿದೆ. ಅಲ್ಲಿನ ಅಧ್ಯಕ್ಷರು ಸಹ ಈ ಒಂದು ಪರೀಕ್ಷಾ ಮಾಡುವಲ್ಲಿ ವಿಫಲವಾಗಿದೆ. ಯಾಕಂದ್ರೆ ತಪ್ಪಾಗಿ ಪ್ರಶ್ನೆ ಪತ್ರಗಳು ಸಹ ಏನೋ ಮೂಡಿ ಬಂದಿದೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಸರ್ಕಾರ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತದೆ. ಹೀಗಾಗಿ ನೋಟಿಫಿಕೇಶನ್ ರದ್ದು ಮಾಡಿ ಹೊಸ ಆದೇಶ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ದು ಸರ್ಕಾರ ಸ್ಪಂದನೆ ಇಲ್ಲ. ಹೀಗಾಗಿ ಈ ಬಾರಿ ಅಂದ್ರೆ ನಾಳೆ ನಾಡಿದ್ದು ಸಹ ಅಧಿವೇಶನ ನಡೀತಿದೆ. ಹೀಗಾಗಿ ಅಧಿವೇಶನದ ಸರ್ಕಾರ ಸ್ಪಷ್ಟನೆ ಉತ್ತರ ಕೊಡಬೇಕು. ಮತ್ತೊಂದು ಕಡೆ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಬಾರದು. ಹೀಗಾಗಿ ಮರು ಆದೇಶ ಮಾಡಬೇಕು. ಪರೀಕ್ಷೆ ಬರೆಯಕ್ಕೆ ಮತ್ತೊಂದು ಸಲ ಅವಕಾಶ ಮಾಡಿಕೊಡಬೇಕು ಮತ್ತು ಕೆಪಿಎಸ್ಸಿ ಇರುವಂತಹ ಭ್ರಷ್ಟ ಅಧಿಕಾರಿಗಳನ್ನ ಕಿತ್ತು ಹಾಕಬೇಕಂತ ನಮ್ಮ ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ಹೊರಾಗ್ತಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ